ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೋಡ್ಬಳೆ ಮಾಡ್ತಾಯಿದ್ದೀನಿ. ತುಂಬ ಗರಿಗರಿಯಾಗಿ ಸ್ಮೂತಾಗಿ ಕೋಡ್ಬಳೆ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಕೋಡ್ಬಳೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನಾನು. ಮೊದಲು ಖಾರನ ರುಬ್ಕೋಬೇಕು ನಾವು ಇವಾಗ ಕೋಡ್ಬಳೆಗೋಸ್ಕರ. ಕೊಬ್ಬರಿನ 1 ಬಟ್ಟಲು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ದೊಡ್ಡ ಬಟ್ಟಲಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಟ್ಟಲಿನಲ್ಲಿ 1 ಬಟ್ಟಲು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಕೂಡ ಖಾರ ತಿನ್ನೋರು ಒಂದು 4 ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಇಷ್ಟು ಪ್ರಮಾಣದಲ್ಲಿ ಮಾಡಿದ್ರೆ, ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಂಡ್ರಾಯ್ತು. ಇವಾಗ ಇಂಗನ್ನು ಅರ್ಧ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ. ಇಂಗು ಬೇಡ ಅನ್ನೋರು ಬೆಳ್ಳುಳ್ಳಿ ಕೂಡ ಉಪಯೋಗಿಸ್ಬೋದು. ಬೆಳ್ಳುಳ್ಳಿ ಯೂಸ್ ಮಾಡೋರು ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಇವಾಗ ಹಾಕ್ಕೊಂಡ್ರೆ ನಡೆಯುತ್ತೆ. ಇದಕ್ಕೆ ಇವಾಗ ರುಬ್ಬುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ರುಬ್ಕೋಬೇಕು, ನೀರು ಹಾಕ್ಕೊಂಬಿಟ್ಟು ರುಬ್ಕೋಬೇಕು. ನೋಡಿ, ತುಂಬ ನುಣ್ಣಗೆ ನಾನು ರುಬ್ಬಿಲ್ಲ, ಸ್ವಲ್ಪ ರವೆ ರವೆ ಥರ ಆಗಿದೆ. ಇಷ್ಟು ರುಬ್ಕೊಂಡ್ರೆ ಸಾಕಾಗತ್ತೆ. ತುಂಬ ದಪ್ಪ ಮಾತ್ರ ರುಬ್ಕೋಬೇಡಿ. ನೋಡಿ, ಅದೇ ಬಟ್ಲಲ್ಲಿ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಸ್ವಲ್ಪ ಕಾಯ್ದ ನಂತರ ಇದಕ್ಕೆ ನಾನು ಅದೇ ಬಟ್ಲಲ್ಲಿ 1 ಬಟ್ಟಲಿನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ, ಚಿರೋಟಿ ರವೆ. ಹಾಗೂ ಅದೇ ಬಟ್ಲಿನಲ್ಲಿ ಅರ್ಧ ಬಟ್ಟಲಿನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನು ಸ್ವಲ್ಪ ಬೆಚ್ಚಗಾಗುವವರೆಗೆ ಫ್ರೈ ಮಾಡ್ಕೋಬೇಕು. ತುಂಬ ಹುರಿಯೋದೇನು ಬೇಡ. ತುಂಬ ಒಂಥರ ರವೆ ಎಲ್ಲ ಕೆಂಪಗಾಗಬೇಕು ಆ ರೀತಿ ಏನು ಹುರಿಯೋದು ಬೇಡ. ಬೆಚ್ಚಗಾಗುವವರೆಗೆ ಇದನ್ನು ಹುರ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಂಡ್ರೆ ಸಾಕತ್ತೆ. ನೋಡಿ, ಕೈಯಲ್ಲಿ ಈ ರೀತಿ ಮುಟ್ಟಬೇಕು, ಅಷ್ಟು ಬೆಚ್ಚಗಾದರೆ ಸಾಕು. ಇವಾಗ ಇದಕ್ಕೆ ನಾನು ಯಾವ ಬಟ್ಟಲಿನಲ್ಲಿ ರವೆ ಹಾಗೂ ಮೈದಾ ತೊಗೊಂಡಿದ್ನೋ ಅದೇ ಬಟ್ಟಲಿನಲ್ಲಿ 4 ಬಟ್ಟಲಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕ ಬಟ್ಲಲ್ಲಿ ಕೂಡ ಮಾಡ್ಕೋಬೋದು. ನಾನು ಮಾಡ್ತಾ ಇರೋ ಮೆಜರ್ಮೆಂಟು ಸುಮಾರು ಒಂದು 150 ಕೋಡ್ಬಳೆ ಆಗುತ್ತೆ. ಇದರಲ್ಲಿ ನನಗೆ ಅಷ್ಟು ಕೋಡ್ಬಳೆ ಬೇಕಾಗಿದ್ದರಿಂದ ನಮ್ಮ ಮನೇಲಿ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ತಿನ್ನೋದಾದ್ರೆ ಚಿಕ್ಕ ಬಟ್ಲು ಬರುತ್ತಲ್ವ, ಅದರಲ್ಲಿ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ. ಇದೇ ಮೆಜರ್ಮೆಂಟಲ್ಲಿ ಹಾಕಬೇಕು. ನಾನು ಯಾವ ರೀತಿ ಬಟ್ಲು ತೋರಿಸ್ತಿದ್ದೀನೋ ಅದೇ ಥರ ಇಷ್ಟಿಷ್ಟು ಬಟ್ಲು ಅಂತ ಹಾಕ್ತಾ ಇದ್ದೀನಲ್ವ, ಅದೇ ಥರ ಚಿಕ್ಕ ಬಟ್ಲಲ್ಲಿ ನೀವು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕು. ತುಂಬ ಕೆಂಪಗಾಗೋವರೆಗೆ ಮಾತ್ರ ಹುರ್ಕೋಬೇಡಿ, ಸ್ವಲ್ಪ ಬೆಚ್ಚಗೆ ಹುರ್ಕೊಂಡ್ರೆ ಸಾಕಾಗತ್ತೆ. ಕೋಡ್ಬಳೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡ್ತಿರೋ ಇದರಲ್ಲಿ ಕೊಬ್ಬರಿ ಕಡಲೆ ಎಲ್ಲ ಹಾಕಿದ್ದೀನಲ್ವ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಬಿಸಿಯಾಗಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಇವಾಗ ನಾನು ರುಬ್ಬಿಕೊಂಡಂತಹ ಖಾರ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಕಡಲೆ ಹಾಗೂ ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡಿದ್ವಲ್ವ, ಅದನ್ನು ಖಾರ ಪೂರ್ತಿಯಾಗಿ ಹಾಕ್ಕೋಬೇಕು. ಹಾಗೂ ನಾನು ಇಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಹಾಕ್ಕೊಂಡೆ, ಯಾಕೆಂದರೆ ಎಲ್ಲ ಕಡೆ ನಾವು ಹಾಕ್ಕೋಬೋದು ಕ್ಲೀನಾಗಿ. ಕೈಯಲ್ಲೇ ಹಾಕೋದ್ರಿಂದ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಅದನ್ನು ಕೂಡ ನಾನು ಕೈಯಲ್ಲೇ ಈ ರೀತಿ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡುವಾಗ ಕ್ಲೀನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಆದ್ದರಿಂದ ಒಂದು 2 ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿವಾಗ. ಎಲ್ಲ ಕ್ಲೀನಾಗಿ ಕೈಯಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹದವಾಗಿ ಕಲಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಇವಾಗ ನೀರನ್ನು ಹಾಕ್ಕೊಡಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾವು ಖಾರ ರುಬ್ಬುವಾಗ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬಿದ್ದೀವಿ. ಹಾಗೂ ಎಣ್ಣೆಯಲ್ಲಿ ನಾವು ರವೆ ಹಾಗೂ ಅಕ್ಕಿ ಹಿಟ್ಟನ್ನೆಲ್ಲ ಹುರ್ಕೊಂಡಿದ್ದೀವಲ್ವ, ಆದ್ದರಿಂದ ನೀರನ್ನು ಫಸ್ಟಿಗೆ ಹಾಕ್ಕೋಬಾರ್ದು. ನೀರಿನ ಅಂಶ ಅದರಲ್ಲಿ ಸ್ವಲ್ಪ ಇರುತ್ತೆ. ಕ್ಲೀನಾಗಿ ಎಲ್ಲ ಈ ರೀತಿ ಕಲಿಸ್ಕೊಂಡಾದಮೇಲೆ ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ನಾನಿವಾಗ ಎಲ್ಲ ಕ್ಲೀನಾಗಿ ಕಲಿಸಿದ್ದೀನಿ. ನೀವು ಅಷ್ಟೇ ಕಲಿಸ್ಕೊಳ್ಳುವಾಗ ಮಾತ್ರ ಈ ರೀತಿ ಹದವಾಗಿ ಎಲ್ಲ ಕಲಿಸ್ಕೋಬೇಕು.
ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ನಾನು ಅರ್ಧದಷ್ಟನ್ನು ಬೇರೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಎಲ್ಲ ಕಲಿಸ್ಕೊಳ್ಳೋದು ಬೇಡ ಅಂತ ನೋಡಿ ಅರ್ಧ ತೆಗೆದಿಟ್ಕೊಳ್ತಾ ಇದ್ದೀನಿ. 2 ಸಲ ಕಲಿಸ್ಕೊಂಡ್ಬಿಟ್ಟು ಕೋಡ್ಬಳೆನ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದನ್ನು ನಾನು ಕಲಿಸ್ಕೊಂಡ್ಬಿಟ್ಟು ಕೋಡ್ಬಳೆ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಅದನ್ನು ಕಲಿಸ್ಕೊಂಡು ಆಮೇಲೆ ಮಾಡ್ಕೊಳ್ತೀನಿ. ಇಬ್ಬರಿದ್ರಂತೂ ಬೇಗ ಆಗಿಬಿಡುತ್ತೆ ಕೋಡ್ಬಳೆ. ಮಾಡೋದು ತುಂಬ ಸುಲಭ ಹಾಗೂ ಎಣ್ಣೆ ಕುಡಿಯೋದಿಲ್ಲ. ಕೋಡ್ಬಳೆ ಜಾಸ್ತಿ ಎಣ್ಣೆನ ಕುಡಿಯೋದಿಲ್ಲ. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಒಟ್ಟಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಬೇಡಿ. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಖಾರ ಎಲ್ಲ ಇತ್ತಲ್ವ, ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾದಬೇಕು ಮಾತ್ರ. ನಾದಿದಷ್ಟು ನಮಗೆ ಕೋಡ್ಬಳೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ದಿದ್ರೆ ಒಸಿತೀವಲ್ವ, ನಾವು ಕೋಡ್ಬಳೆನ ಒಸ್ಕೊಳ್ತೀವಲ್ವ, ಆವಾಗ ಒಂಥರ ಎಳೆಯಾಗಿ ಬಿಟ್ಕೊಂಡ್ಬಿಡತ್ತೆ. ಆದ್ದರಿಂದ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಇಷ್ಟು ಗಟ್ಟಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ತುಂಬ ಚಕ್ಲಿಗೆಲ್ಲ ಮಾಡ್ತೀವಲ್ಲ ಮೆದುವಾಗಿ, ಆ ರೀತಿ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಾತ್ರ ಈ ರೀತಿ ನಾದಲೇಬೇಕು ನೀವು. ಚೆನ್ನಾಗಿ ನಾದಿದಷ್ಟು ಕೋಡ್ಬಳೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕೋಡ್ಬಳೆ ಹಿಟ್ಟನ್ನೆಲ್ಲ ಕ್ಲೀನಾಗಿ ನಾನು ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ ಇವಾಗ ಕೋಡ್ಬಳೆನ ಹೊಸ್ಕೊಳ್ಳೋಣ. ನೋಡಿ ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಕೋಡ್ಬಳೆನ ಇವಾಗ ಹೊಸ್ಕೊಳ್ತೀನಿ ನೋಡಿ. ಮಣೆ ಮೇಲೆ ನಾನು ಕೋಡ್ಬಳೆ ಎಲ್ಲ ಹೊಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡಿಕೊಂಡು ಕೋಡ್ಬಳೆ ಹೊಸ್ಕೋಬೋದು. ಮತ್ತೆ ಈ ರೀತಿ ಕಟ್ ಮಾಡಿಕೊಂಡು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ನಿಮಗೆ ಚಿಕ್ಕದಾದರೆ ಚಿಕ್ಕದು, ದೊಡ್ಡದಾದರೆ ದೊಡ್ಡದು, ಆ ರೀತಿ ನಾವು ಕೋಡ್ಬಳೆನ ಹೊಸ್ಕೋಬೋದು. ಈ ರೀತಿಯಾಗಿ ಹೊಸ್ಬಿಟ್ಟು ಆ ತುದಿ ಈ ತುದಿ ಅಂಟಿಸ್ಕೊಂಡ್ರೆ ಆಯಿತು ಕೋಡ್ಬಳೆ. ನೋಡಿ ಇಷ್ಟು ದಪ್ಪ ಹೊಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ. ಮೀಡಿಯಮ್ ಸೈಜಲ್ಲಿ ಕೋಡ್ಬಳೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಕಲಿಸಿರೋದ್ರಿಂದ ಒಂದು ಸ್ವಲ್ಪನೂ ಒಡ್ಕೊಳ್ತಾ ಇಲ್ಲ. ಕೋಡ್ಬಳೆ ಎಳೆಯಾಗಿ ಬರ್ತಾಯಿಲ್ಲ, ಕ್ಲೀನಾಗಿ ಬರ್ತಾಯಿದೆ ನನಗೆ ಕೋಡ್ಬಳೆ. ನಾದ್ಕೊಳ್ಳೋದೇ ತುಂಬ ಮುಖ್ಯ. ನೋಡಿ ಎಷ್ಟೊಂದು ಕೋಡ್ಬಳೆ ಎಲ್ಲ ಹೊಸ್ದಿಟ್ಟಿದ್ದೀನಿ. ಇದೇ ರೀತಿ ಮಾಡಿಕೊಂಡು ಒಂದು 25 ಒಂದೊಂದು ಸಲ ಮಾಡ್ಕೊಂಬಿಟ್ಟು ಎಣ್ಣೆಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ತುಂಬ ಎಲ್ಲ ಒಂದೇ ಸಲ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಒರಟಾಗಿಬಿಡುತ್ತೆ. ಒಂದು 20 ಅಥವಾ 25 ಇಷ್ಟನ್ನು ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಣ್ಣೆ ಕಾಯ್ದಿದೆ. ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಕೋಡ್ಬಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ಗಿನ್ನ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಕೋಡ್ಬಳೆನ ನೀವು ಕರ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂದರೆ ಮಧ್ಯಭಾಗದಲ್ಲಿ ಕೂಡ ಕೋಡ್ಬಳೆ ಚೆನ್ನಾಗಿ ಬೇಯಬೇಕಲ್ವ, ಆದ್ದರಿಂದ ಎಲ್ಲ ಕ್ಲೀನಾಗಿ ರೀತಿ ಕೋಡ್ಬಳೆ ಎಲ್ಲ ಒಂದು ಕಡೆಯಿಂದ ಹಾಕ್ಕೊಂಡು ಸಡನ್ನಾಗಿ ನೀವು ಇದಕ್ಕೆ ಜಾಲರಿಯಲ್ಲಿ ಕೈ ಆಡಿಸ್ಬಾರ್ದು. ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು. ಆನಂತರ ನೋಡಿ ಈ ರೀತಿ ಇದು ಮಾಡಬೇಕು. ಸಡನ್ನಾಗಿ ನೀವು ಮಾಡೋಕ್ಕೋರೆ ಎಲ್ಲ ಕಲಿಸ್ಕೊಂಬಿಡುತ್ತೆ. ಜಾಲರಿ ಸಹಾಯದಿಂದ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಮಾಡೋದು ಒಳ್ಳೆಯದು. ನಿಧಾನಕ್ಕೆ ಎಲ್ಲ ತಿರುವಿ ಹಾಕ್ಕೋಬೇಕು. ನೋಡಿ ಇಷ್ಟಾದಮೇಲೆ ಕ್ಲೀನಾಗಿ ಬರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ನಾನು ಮಾಡಿದ ಹದದಲ್ಲಿ ನೀವು ಕೋಡ್ಬಳೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೋಡ್ಬಳೆ ಗರಿಗರಿಯಾಗಿ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ. ಕೋಡ್ಬಳೆ ತುಂಬ ಒಂಥರ ಮೆತ್ತಗಾದರೆ ಯಾರೂ ಇಷ್ಟಪಡೋದಿಲ್ಲ. ಗರಿಗರಿಯಾಗಿದ್ದರೆ ಕೋಡ್ಬಳೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಥರ ಇದೆ ಇದು ಕೋಡ್ಬಳೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ತಿರುವು ಹಾಕ್ಕೊಳ್ತಾ ಒಂದು 2-3 ಮಗ್ಗಲು ನಾವು ಬೇಯಿಸ್ಕೋಬೇಕಾಗತ್ತೆ. 3 ಮಗ್ಲಂತೂ ಬೇಯಿಸ್ಕೋಬೇಕು ಕ್ಲೀನಾಗಿ. ಕೋಡ್ಬಳೆ ಎಣ್ಣೆನ ಜಾಸ್ತಿ ಕುಡಿಯೋದಿಲ್ಲ, ತುಂಬ ಎಣ್ಣೆ ಕಡಿಮೆ ಕುಡಿಯುತ್ತೆ. ಬೇರೆ ತಿಂಡಿಗಳ ಥರ ಅಲ್ಲ ಇದು, ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ. ಇನ್ನೂ ಬೆಂದಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕಾಗತ್ತೆ ಕೋಡ್ಬಳೆ. ಬ್ರೌನ್ ಕಲರ್ ಬರೋ ತನಕ ನಾವು ಕರ್ಕೋಬೇಕಾಗತ್ತೆ.
ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಉರಿಲೇ ನೀವು ಬೇಯಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಒಳಗಡೆ ಕೂಡ ಕ್ರಿಸ್ಪಿಯಾಗಿರುತ್ತೆ, ಇಲ್ಲ ಅಂದರೆ ತಿನ್ನುವಾಗ ಒಳಗಡೆ ಮೆತ್ತಗಾಗುತ್ತೆ ಸ್ವಲ್ಪ. ನಾವು ಕಲಸಿಟ್ಟ ಮೇಲೆ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಬೇಕು ಅಂದರೆ ಮತ್ತೆ ಕೂಡ ಹಾಕ್ಕೋಬೋದು. ನಾವು ಕಲಿಸ್ತೀವಲ್ವ ಆವಾಗ ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು. ಖಾರ ಬೇಕು ಅಂದರೂ ಕೂಡ ಖಾರದ ಪುಡಿ ಹಾಕ್ಕೊಳ್ಳಿ, ಸರಿಯಾಗತ್ತೆ. ಇವಾಗ ಕೋಡ್ಬಳೆ ಬೆಂದಿದೆ ನೋಡಿ, ಕರೆಕ್ಟಾಗಿ ಬೆಂದಿದೆ. ಈ ಹದಕ್ಕೆ ಬೇಯಬೇಕು. ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ಏನಾದರೂ ನೀವು ಕೋಡ್ಬಳೆನ ಸ್ವಲ್ಪ ಬೇಗ ತೆಗೆದುಬಿಟ್ರಿ, ಮಧ್ಯಭಾಗದಲ್ಲಿ ಅಷ್ಟು ಕ್ರಿಸ್ಪಿ ಆಗಿಲ್ಲ ಅಂದರೆ ಇನ್ನೊಂದು ಸಲ ಬೇಕಾದರೆ ನೀವು ಹಾಕಿಬಿಟ್ಟು ಸಡನ್ನಾಗಿ ಎಣ್ಣೆ ಒಳಗೆ ಹಾಕಿಬಿಟ್ಟು ತೆಗೆದು ಬಿಡ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಕೋಡ್ಬಳೆ ಕ್ರಿಸ್ಪಿ ಆಗೋದು. ನೀವು ಎಣ್ಣೆಯಿಂದ ತೆಗೆದ ಕೂಡಲೇ ಮೆತ್ತಗಾಗಿದೆ ಅಂತೆಲ್ಲ ಅಂದ್ಕೋಬೇಡಿ. ಸ್ವಲ್ಪ ಹೊತ್ತಾದಮೇಲೆ ಅದು ಕ್ರಿಸ್ಪಿ ಆಗುತ್ತೆ. ಮತ್ತೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾವು ಹಾಕುವಾಗ ಈ ರೀತಿ ನೊರೆ ಮೇಲೆ ಬರ್ತಿರುತ್ತೆ. ಕೋಡ್ಬಳೆ ಬೆಂದ ನಂತರ ಆ ನೊರೆಯೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಆವಾಗ ಕೋಡ್ಬಳೆ ಬೆಂದಿದೆ ಅಂತ ಅರ್ಥ. ಮೊದಲು ತೆಕ್ಕೊಂಡಂತಹ ಕೋಡ್ಬಳೆ ನಿಮಗೆ ತೋರಿಸಿದ್ದು ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ನೋಡಿ, ಅದು ಕ್ಲೀನಾಗಿ ಬೆಂದಿದೆ. ಇವಾಗ ಇನ್ನೊಂದು ಇಬ್ಬೆ ಕೂಡ ನಾನು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ನೊರೆಯೆಲ್ಲ ನೋಡಿ ಆದಷ್ಟು ಕಡಿಮೆ ಆಗ್ತಾ ಬರ್ತಾ ಇದೆ. ಇನ್ನು ಸ್ವಲ್ಪ ಕಡಿಮೆ ಆದಾಗ ಇದು ಬೆಂದಿದೆ ಅಂತ ಅರ್ಥ ನೋಡಿ. ಇವಾಗೆಲ್ಲ ಬೆಂದಿದೆ, ಇದು ಕ್ಲೀನಾಗಿ ಬೆಂದಿದೆ. ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನಾನು ಕೋಡ್ಬಳೆ ಎಲ್ಲ ಕೋಡ್ಬಳೆನೂ ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಕಲಸಿದ್ನಲ್ಲ ಅದನ್ನು ಕೂಡ ನಾನು ಎಲ್ಲ ಕೋಡ್ಬಳೆ ಮಾಡಿದೆ. ಒಂದು 150 ಕೋಡ್ಬಳೆ ಆಯಿತು ನನಗೆ. ನೀವು ಚಿಕ್ಕ ಕಪ್ಪಲ್ಲಿ ಮಾಡ್ಕೊಳ್ಳೋದಾದರೆ ಒಂದು 25-30 ಈ ರೀತಿ ಕೋಡ್ಬಳೆ ಕೂಡ ನೀವು ಮಾಡಿಕೊಂಡು ಆವಾಗವಾಗ ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕೋಡ್ಬಳೆ. ನಾನು ತೋರಿಸಿರೋ ರೀತಿಯೇ ಮಾಡಿಕೊಂಡ್ರೆ ಗರಿಯಾಗಿ ಟೇಸ್ಟಿಯಾಗಿ ನೀವು ಮಾಡುವಂತಹ ಕೋಡ್ಬಳೆ ಇರುತ್ತೆ. ಖಂಡಿತವಾಗಿ ಈ ರೀತಿಯ ಕೋಡ್ಬಳೆ ಎಲ್ಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಕೋಡ್ಬಳೆ. ನಿಮಗೆಲ್ಲ ಈ ಕೋಡ್ಬಳೆಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.